ತುಮಕೂರಲ್ಲೂ ಶುರುವಾಯಿತು ಗ್ಯಾಸ್ ಟ್ರಬಲ್. ಇಂಡಿಯನ್ ಆಯಿಲ್ನಿಂದ ಸಿಲಿಂಡರ್ ಸ್ಥಗಿತ ಆಗಿದೆ. ಕೇವಲ ಗೃಹ ಬಳಕೆ ಸಿಲಿಂಡರ್ಗಳನ್ನ ಮಾತ್ರ ಇದೀಗ ಸಪ್ಲೈ ಮಾಡಲಾಗ್ತಾ ಇದೆ. ಇದು ಬೇರೆ ಬೇರೆ ಜಿಲ್ಲೆಗಳಿಗೆ ಕೂಡ ವ್ಯಾಪಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸೊ ಇದೀಗ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೇಳಿ ಹೋಟೆಲ್ ಉದ್ಯಮಿಗಳು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ಗಳನ್ನ ನೀವು ಪೂರೈಸದಿದ್ರೆ ನಾವು ಯಾವ ರೀತಿಯಾಗಿ ಹೋಟೆಲ್ಗಳನ್ನ ನಡೆಸೋದು ಅಥವಾ ಅಡುಗೆ ಮಾಡೋದು, ಗ್ರಾಹಕರ ಸಮಸ್ಯೆಯನ್ನ ನೀಗಿಸೋದು ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಹೋಟೆಲ್ ಉದ್ಯಮದವರ ಹೊಟ್ಟೆ ಹೊಡಿಬೇಡಿ ಹೊಟ್ಟೆಗೆ ಅಂತ ಹೇಳಿ ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಸಪ್ಲೈ ನಿಂತರೆ ಎಲ್ಲ ಥರದಲ್ಲಿ ಟೂರಿಸಮ್ಮು ನಿಲ್ತದೆ, ರೈತರದ್ದು ಬೆಳೆದ ತರಕಾರಿನೂ ಪ್ರಾಬ್ಲಮ್ ಆಗುತ್ತೆ, ಎಲ್ಲ ಥರದಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿ ದಯವಿಟ್ಟು ನೀವು ನಮ್ಮ ಮಾತನ್ನು ಒಂದು ಕನ್ಸಿಡರ್ ಮಾಡಿ ನಮಗೆ ಒಂದು ಗ್ಯಾಸ್, ಕಮರ್ಷಿಯಲ್ ಗ್ಯಾಸು ಆದಷ್ಟು ದಿವಸ ನಮಗೆ ಸಪ್ಲೈ ಮಾಡುವುದಕ್ಕೆ ತಾವು ತಯಾರಾಗಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇವೆ. ಇಲ್ಲಿವರೆಗೆ ನಮಗೆ ಗ್ಯಾಸಿನ ಯಾವುದೇ ಪ್ರಾಬ್ಲಮ್ ಇರ್ತಿರಲಿಲ್ಲ. ಈ ವಾರ ಸ್ಟಾರ್ಟ್ ಆಗೋದ್ರಿಂದ ಈಗ ಎಲ್ಲಿವರೆಗೆ ನೀವು ಸಪ್ಲೈ ಮಾಡ್ತೀರನ್ನೋದು ನಮ್ಮದು ಇದಿಲ್ಲ. ಆದ್ದರಿಂದ ನೀವು ಇಂಡೈರೆಕ್ಟ್ಲಿ ರೈತರು ಬೆಳೆದಂಥ ಉತ್ಪಾದನೆಗಳು ಎಲ್ಲ ನಿಂತ್ಕೊಳ್ತವೆ. ಮತ್ತು ಹಾಲು ಎಲ್ಲಿ ಕೊಡ್ತೀರಾ? ಸುಮಾರು 40-50% ಆಫ್ ದಿ ಹಾಲನ್ನ ಹೋಟೆಲ್ ಉದ್ಯಮದಿಂದಲೇ ಖರ್ಚಾಗ್ತಾ ಇರೋದು. ಸ್ವೀಟ್ಸ್ ಆಗಲಿ, ಕಾಫಿ ಟೀಗಾಗಲಿ, ಪ್ರತಿಯೊಂದಕ್ಕೂ ಹೈನುಗಾರಿಕೆಗೆ ನಾವು ಇಂಡೈರೆಕ್ಟಾಗಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಆದ್ದರಿಂದ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಕೇಂದ್ರ ಸಚಿವರಾದ ಮತ್ತು ನಮ್ಮ ಜಿಲ್ಲೆಯ MP ಸಂಸದರಾದಂಥ ಸೋಮಣ್ಣನವ್ರಿಗೂ ಇದನ್ನೊಂದು ಮನವಿ ಸಲ್ಲಿಸಲಿದ್ದೀವಿ. ದಯವಿಟ್ಟು ಇದನ್ನು ಯಾವುದೇ ಕಾರಣಕ್ಕೂ ಸುಲಭವಾಗಿ ತಗೊಳ್ದಲೆ, ಈಗ ನೀವು ಹೇಳ್ತೀರಾ ಆಲ್ಟರ್ನೇಟ್ ಫ್ಯೂಯಲ್ ಯೂಸ್ ಮಾಡಿ ಅಂತ ಹೇಳ್ತೀರಾ, ಇದು ಸಾಧ್ಯನಾ ನೀವು ಹೇಳಿ? ಹಿಂದಿನ ದಿನಗಳಲ್ಲಿ ನಮ್ಮದು ಡೀಸೆಲ್ ಮತ್ತು ಎಲೆಕ್ಟ್ರಿಕ್ ಓವನ್ಸ್ಗಳೆಲ್ಲ ಇತ್ತು, ಅದನ್ನೆಲ್ಲ ನಿಲ್ಲಿಸಿದ್ದು ಬಿಕಾಸ್ ಆಫ್ ಪೊಲ್ಯೂಷನ್ ಅಂತ ನೀವೇ ಫೋರ್ಸ್ ಮಾಡಿ ನಮ್ಮನ್ನೆಲ್ಲ ಗ್ಯಾಸಿಗೆ ತಂದ್ರಿ. ಇವತ್ತು ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಬೆಂಗಳೂರಿನ ಹೋಟೆಲ್ ಮಾಲೀಕರ ಸಂಘದ ಜಂಟಿ ಕಾರ್ಯದರ್ಶಿ ಆಗಿರುವಂತಹ ಕೃಷ್ಣರಾಜ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ನೇರ ಪರಿಣಾಮವನ್ನ ಬೀರ್ತಾ ಇದೆ. ಬೀರ್ಲಿಕ್ಕಿಲ್ಲ ಅಂತ ಹೇಳಿದ್ರು ಕೂಡ ಇಮಿಡಿಯೇಟ್ ಎಫೆಕ್ಟ್ ಅನ್ನ ನಾವು ಕಾಣ್ತಾ ಇದ್ದೀವಿ. ಹೋಟೆಲ್ಗಳಿಗೆ ಏನೇನು ಸಮಸ್ಯೆ ಆಗ್ತಾ ಇದೆ, ಈಗಾಗಲೇ ಕಂಪ್ಲೀಟ್ ಆಗಿ ಸಪ್ಲೈ ಅಂದ್ರೆ ಗ್ಯಾಸ್ ಸಿಲಿಂಡರ್ ಅನ್ನ, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಪ್ಲೈ ಕಂಪ್ಲೀಟ್ ಆಗಿ ನಿಂತಿದೆಯಾ, ಹೇಗೆ? ಹೌದು ಮೇಡಮ್, ಅದು ಈಗಾಗಲೇ ನೀವು ತಮ್ಮ ಮಾಧ್ಯಮದಲ್ಲೂ ಬರ್ತಾ ಇದೆ. ಸೋಮವಾರದಿಂದ ಸಪ್ಲೈನೇ ನಿಲ್ಸ್ಬಿಟ್ಟಿದ್ದಾರೆ. ಯಾವುದೇ ವಿಚಾರನ ನಾವು ಕೇಳಕ್ ಹೋದ್ರು ಯಾರು ಇದಕ್ಕೊಂದು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಸರ್ಕಾರದ ವತಿಯಿಂದ ಆಗಿರ್ಬೋದು ಅಥವಾ ನಮ್ಮ MP ಗಳನ್ನ ಭೇಟಿ ಮಾಡಿದ್ರು, ಯಾರು ಹೌದಾ ಅಂತ ಕೇಳ್ತೀಯಾರು ಬಿಟ್ರೆ ಯಾರು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಮತ್ತೆ ಈ ತರ ಏಕಾಏಕಿ ಏನೋ ನಮಗೆ ಒಂದು ಸೂಚನೆ ಕೊಡದೆ ನಿಲ್ಸಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು, ಹೇಗೆ ನಡೆಸ್ಬೇಕು ಉದ್ಯಮ? ಮತ್ತೆ ಈ ಉದ್ಯಮದಿಂದ ತುಂಬಾ ಕನೆಕ್ಟಿಂಗ್ ಇದೆ, ಎಲ್ಲರ ಜೊತೆ ಒಂದು ಕನೆಕ್ಟಿಂಗ್ ಇರುವಂತ ಒಂದು ಉದ್ಯಮ ಹೋಟೆಲ್ ಉದ್ಯಮ. ಬೆಂಗಳೂರಲ್ಲಿ ಸುಮಾರು 1.25 ಕೋಟಿ ಜನ ಒಂದು ಹೋಟೆಲ್ ಉದ್ಯಮದ ಮೇಲೆ ಅವಲಂಬಿತರಾಗಿದ್ದಾರೆ. ಅಂದ್ರೆ ನೀವು ಬೇರೆ ಬೇರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು, ಬೇರೆ ಬೇರೆ ಒಂದು ಕೆಲಸ ಮಾಡೋರೆಲ್ಲರೂ ಹೋಟೆಲ್ ಉದ್ಯಮದಲ್ಲಿ ಅವಲಂಬಿತರಾಗಿದ್ದಾರೆ. ಇವರಿಗೆ ಹೇಗೆ ನಾವು ಫುಡ್ ರೆಡಿ ಮಾಡೋದು ಅಂತ ಒಂದು ಚಿಂತೆ ಕಾಡ್ತಾ ಇದೆ. ಮತ್ತೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗ್ಯಾಸ್ ಸಿಲಿಂಡರ್ ನಮಗೆ ಪೂರೈಕೆ ಇಲ್ಲದೆ ಇರೋದು ಇದೇ ಪ್ರಥಮ ಬಾರಿ ಅಂತ ನನ್ನ ಜೀವನದ ಅನುಭವದಲ್ಲಿ ಹೇಳ್ಬೋದು. ಯಾಕಂದ್ರೆ ಯಾವತ್ತು ಈ ರೀತಿಯಾದ ಒಂದು ಸಿಲಿಂಡರ್ ಇಲ್ಲದೆ ನಾವು ಕ್ರೈಸಿಸ್ ಅನುಭವಿಸ್ತಾರೋ ಇದೇ ಫಸ್ಟ್ ಟೈಮ್ ಅಂತೇಳಿ ಹೇಳ್ಬೋದು. ಆಗಿರ್ಲಿಲ್ಲ ನಮ್ಮ ಲೈಫಲ್ಲೇ ಇದು ಫಸ್ಟ್ ಟೈಮ್ ಈ ತರ ನಮ್ಗೆ ಸಿಲಿಂಡರೇ ಕೊಡಲ್ಲ ಅಂತೇಳಿ ಸರ್ಕಾರ ಒಂದು ಶಾಕ್ ಕೊಟ್ಟಿರೋದು ಇದು ಪ್ರಥಮ ಬಾರಿ ಅಂತಾನೆ ಹೇಳ್ಬೋದು. ಸುಮಾರು ನನ್ನ ಒಂದು 26 ವರ್ಷದ ಒಂದು ಹೋಟೆಲ್ ಉದ್ಯಮದ ಒಂದು ಇತಿಹಾಸದಲ್ಲಿ ಯಾವತ್ತೂ ಸಿಲಿಂಡರ್ ಇಲ್ಲದೆ ಇರುವಂತ ಪರಿಸ್ಥಿತಿ ಉದ್ಭವ ಆಗಿರ್ಲಿಲ್ಲ. ಈ ರೀತಿಯಾಗಿ ಸರ್ಕಾರಗಳು ಏನಾಗುತ್ತೆ, ಈ ಒಂದು ದೊಡ್ಡ ಮಟ್ಟದಲ್ಲಿ ಈಗ ಬಂದಾದ್ರೆ ಏನೇನ್ ಪರಿಣಾಮ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಯಾವುದೇ ಒಂದು ಇದ್ರ ಬಗ್ಗೆ ಒಂದು ಹೋಟೆಲ್ ಸಂಘದವ್ರನ್ನ ಕರೆದ್ಬಿಟ್ಟು ಒಂದು ನಿಮ್ಗೆ ಏನೇನ್ ಸಮಸ್ಯೆ ಆಗ್ತಾ ಇದೆ, ಯಾವ ರೀತಿಯಲ್ಲಿ ಇದನ್ನ ಬಗೆಹರಿಸಬಹುದು, ಅಥವಾ ನಾವೊಂದು ಅರ್ಧ ಕೊಡ್ತೀವಿ, ನೀವೊಂದು ಅರ್ಧ ಐಟಮ್ಗಳನ್ನ ಕಡಿಮೆ ಮಾಡ್ಬೋದಾ, ಅಥವಾ ನೀವೊಂದು ಕನ್ಸಂಪ್ಷನ್ ಯಾವ ರೀತಿ ಕಡಿಮೆ ಮಾಡ್ಬೋದು, ಆಲ್ಟರ್ನೇಟ್ ನೀವು ಯಾವ್ದನ್ನ ಬಳಕೆ ಮಾಡ್ಬೋದು ಅನ್ನೋದೊಂದು ಚರ್ಚೆ ಆಗ್ಬೇಕು ಇದು ಈ ವಿಚಾರದಲ್ಲಿ. ಮತ್ತೆ ಯಾವ ಒಂದು ಪದ್ಧತಿ ಗ್ಯಾಸ್ ಬಿಟ್ಟು ಮತ್ತಿನ್ ಯಾವ ಒಂದು ಪದ್ಧತಿಯಲ್ಲಿ ಅಂದ್ರೆ ನಮ್ಗೆ ಸೋಲಾರ್ ವಿಚಾರದಲ್ಲಿ ನಾವು ಕುಕ್ ಮಾಡ್ಬೋದಾ, ಅಥವಾ ನಮ್ಮ ಇಂಡಕ್ಷನ್ ಸ್ಟವ್ ಅಲ್ಲಿ ನಾವು ಈ ರೀತಿಯಾಗಿ ಕುಕ್ ಮಾಡ್ಬೋದಾ, ಯಾವ ರೀತಿ ಅಂತ ಒಂದು ಯೋಚನೆಗಳು ನಮ್ಮ ಹಂತದಲ್ಲಿ ನಾವು ಯೋಚನೆ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ಒಂದು ಥಿಂಕ್ ಮಾಡ್ತಾ ಇದೀವಿ. ಸರ್ಕಾರನೂ ಒಂದು ಅಧಿಕಾರಿಗಳ ಜೊತೆ ಒಂದು ಚರ್ಚೆ ಮಾಡಿ ಇದಕ್ಕೆ ಹೇಗೆ ಬಗೆಹರಿಸಬಹುದು ಅಂತೇಳಿ ಅವರು ತಕ್ಷಣವೇ ಇದಕ್ಕೊಂದು ನಮ್ಮ ಸಂಘದ ಒಂದು ಜೊತೆ ಮೀಟಿಂಗ್ ಮಾಡಿ ಈ ಒಂದು ಕೇಂದ್ರ ಸರ್ಕಾರಕ್ಕೂ ಈ ಒಂದು ತಕ್ಷಣ ಈಗ ಸಪ್ಲೈ ಕೊಡಿ, ಮುಂದಿನ ದಿವಸದಲ್ಲಿ ಯಾವ ರೀತಿ ನಾವು ಇದನ್ನು ಸಾಲ್ವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಮೀಟಿಂಗ್ ಮಾಡ್ಬೇಕಾಗತ್ತೆ. ಇದ್ರ ಬಗ್ಗೆ ನಾವು ಒಂದು
ಸಂಘದಿಂದ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋಣ ಅಂತೇಳಿ ಒಂದು ಯೋಚನೆನೂ ಇದೆ ನಮ್ಮ ಸಂಘದಿಂದ. ಈಗ ಆಲ್ರೆಡಿ ನಾವು ಕೆಲವು ಹೋಟೆಲ್ಗಳಲ್ಲಿ ನೋಡಿದ್ವಿ, ಸಾರ್ವಜನಿಕ ಪ್ರಕಟಣೆನೇ ಹೊರಡಿಸಿದ್ದಾರೆ. ಅಂದ್ರೆ ಕೆಲವು ಐಟಮ್ಗಳನ್ನ ನೀವು ಕೇಳಬೇಡಿ ಅಂತ ಹೇಳಿ ಮೆನು ಚೇಂಜ್ ಮಾಡಿರೋದು. ಈಗ ಮತ್ತೊಂದು ಕಡೆ ನಾವು ನೋಡ್ತಾ ಹೋಗೋದಾದ್ರೆ ಅನೇಕ ಹೋಟೆಲ್ಗಳಲ್ಲಿ ನಾಳೆಯಿಂದ ಅಂತೂ ಕರಿದ ಪದಾರ್ಥಗಳಂತೂ ಇರೋದೇ ಇಲ್ಲ, ಅಥವಾ ಹೋಟೆಲ್ಗಳೇ ಬಂದ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ? ಸಂಗ್ರಹಣೆ ಮಾಡ್ಕೊಳ್ತಾ ಇಲ್ಲ ಅಂದ್ರೆ ಈ ರೀತಿಯಾಗಿ ಇಮಿಡಿಯೇಟ್ ಗೆ ಎಫೆಕ್ಟ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ವಾ, ಹೇಗೆ? ಹೌದೌದು, ಯಾಕಂತ ಹೇಳಿದ್ರೆ ಮೊನ್ನೆವರೆಗೂ ಮಾನ್ಯ ನಮ್ಮ ಹರ್ದೀಪ್ ಸಿಂಗ್ ಪೂರಿ ಅವರು ಹೇಳಿದ್ರು, ಒಂದು ಟ್ವೀಟ್ ಮಾಡಿದ್ರು, ಒಂದು 60 ದಿವಸಕ್ಕೆ ನಮ್ಮ ದೇಶದಲ್ಲಿ ಸ್ಟಾಕ್ ಇದೆ ಅಂತೇಳಿ ಒಂದು ಹೇಳಿದ್ರು. ಆ ಒಂದು ನಂಬಿಕೆ ಮೇಲೆ ನಾವು ಉದ್ಯಮ ನಡೆಸ್ತಾ ಇದ್ವಿ. ಈ ರೀತಿಯಾಗಿ ನಡೀತಾ ಇತ್ತು. ನಿನ್ನೆ ಏಕಾಏಕಿಯಾಗಿ ಸಿಲಿಂಡರ್ ಸಪ್ಲೈನೇ ಇಲ್ಲ ಅಂತೇಳಿ ಎಲ್ಲಾ ಡಿಸ್ಟ್ರಿಬ್ಯೂಟರ್ಗಳು, ಬೆಂಗಳೂರು ಎಲ್ಲಾ ಡಿಸ್ಟ್ರಿಬ್ಯೂಟರ್ಗಳು ಹೇಳ್ತಾ ಇದಾರೆ, ನಮ್ಗೆ ಸಪ್ಲೈನೇ ಎಲ್ಲ ಕೊಡಕ್ ಆಗಲ್ಲ ಅಂತ ಹೇಳ್ತಾ ಇದಾರೆ. ಮತ್ತೆ ನಾವು ಈ ರೀತಿ ಆದಾಗ ಏನಾದ್ರೂ ಒಂದು ಆಲ್ಟರ್ನೇಟ್ ಹುಡುಕ್ಬೇಕಲ್ವಾ, ಒಂದು ಆಹಾರದಲ್ಲಿ ಕಡಿತ ಮಾಡ್ಬೇಕಂದ್ರೆ ಕಸ್ಟಮರ್ನ ಯಾವತ್ತೂ ಬಿಟ್ಕೊಳಕ್ ಆಗಲ್ಲ. ಗ್ರಾಹಕರು ಹೋಟೆಲ್ ಮೇಲೆ ತುಂಬಾ ಜನ ಡಿಪೆಂಡ್ ಆಗಿದ್ದಾರೆ. ಅವ್ರಿಗೆ ಒಂದು 2 ಪದಾರ್ಥಗಳು, ಈಗ ನಮ್ಗೆ ಏನ್ ಗ್ಯಾಸ್ ಕನ್ಸಂಪ್ಷನ್ ಕಡಿಮೆ ಮಾಡ್ಬೋದು, ದೋಸೆ ಒಲೆ ಆಗಿರ್ಬೋದು. ಈ ದೋಸೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಉರಿತಾ ಇರುತ್ತೆ. ಆಮೇಲೆ ಈ ಬಾಯ್ಲರ್, ಸ್ಟೀಮ್ ಬಾಯ್ಲರ್ ನ ಬೆಳಿಗ್ಗೆಯಿಂದ ಸಂಜೆವರೆಗೂ ಗ್ಯಾಸ್ ಉರಿತಾ ಇರುತ್ತೆ. ಅದೊಂದು ಹೆಚ್ಚು ಗ್ಯಾಸ್ ನಮ್ಗಲ್ಲಿ ಕನ್ಸಂಪ್ಷನ್ ಬೇಕು. ಅಂತದನ್ನ ಯಾವ ರೀತಿ ಕಡಿತ ಮಾಡಿ ಒಂದು ಫುಡ್ಗಳು ನಮಗೆ ಗ್ಯಾಸ್ ಕಡಿತ ಮಾಡಿ ಫುಡ್ಗಳನ್ನ ತಯಾರಿಸಬಹುದು ಅಂತೇಳಿ ಯೋಚನೆ ಮಾಡ್ತಾ ಈ ರೀತಿಯಾಗಿ ಒಂದು ಆಹಾರದಲ್ಲಿ ಕಡಿತ ಮಾಡ್ತಾ ಇದೀವಿ. ಯಾಕಂದ್ರೆ ಗ್ರಾಹಕರಿಗೂ ತೊಂದರೆ ಆಗ್ಬಾರ್ದಲ್ವಾ ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ರೀತಿ ಮಾಡ್ತಾ ಇದೀವಿ. ನಾರ್ಮಲ್ ಆಗಿ ಎಷ್ಟು ದಿನಗಳವರೆಗೆ ಬರುವ ಹಾಗೆ ಸ್ಟೋರೇಜ್ ಇಟ್ಕೊಳ್ತಿರ್ತೀರಿ? ಸಾಮಾನ್ಯವಾಗಿ ಇದು ಫ್ಯೂಯಲ್ ಅಲ್ವಾ, ಇದನ್ನ ತುಂಬಾ ಜಾಸ್ತಿ ಇಟ್ಕೊಳಕ್ ಆಗಲ್ಲ. ಯಾಕಂದ್ರೆ ನಮ್ಮಲ್ಲಿ ಆ ರೀತಿಯಾದ ಒಂದು ಸಡನ್ಲಿ ಅದ್ರಲ್ಲಿ ಏನಾದ್ರು ಒಂದು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಹತ್ರ ಸಲಕರಣೆಗಳು ಓನ್ಲಿ ಇದು ಬಿಟ್ರೆ ಫೈರ್ ಎಕ್ಸಾಕ್ಟ್ ಬಿಟ್ರೆ ಬೇರೆ ಏನು ಇರಲ್ಲ. ಆದ್ರಿಂದ ನಾವೇನ್ ಮಾಡ್ತೀವಿ, ಒಂದು 15-10 ಸಿಲಿಂಡರ್ ಮಾತ್ರ ಸ್ಟಾಕ್ ಮಾಡ್ತೀವಿ. ಯಾಕಂದ್ರೆ ಡೈಲಿ ಸಪ್ಲೈ ಇರುತ್ತೆ. ನಾವು ಹೇಳಿದಾಗೆಲ್ಲ ಪ್ರತಿನಿತ್ಯನೂ ಸಪ್ಲೈ ಕೊಡಬೇಕು ಅಂತೇಳಿ ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇಂದ ಒಂದು ಸರ್ಕ್ಯುಲರೇ ಇದೆ. ಸಿಲಿಂಡರ್ ಯಾವ ಕಾರಣಕ್ಕೂ ಕುಕ್ ನಿಂತ್ಕೋಬಾರ್ದು ಅಂತೇಳಿ ಒಂದು ಅವ್ರದ್ದೊಂದು ವಿಷನ್ ಇದೆ. ಏನಾದ್ರು ಒಂದ್ ಚೂರು ಸಿಲಿಂಡರ್ ಸಪ್ಲೈ ಬರದೇ ಇದ್ರೆ ಫಸ್ಟ್ ಸಪ್ಲೈ ಕೊಡಿ ಅಂತ ಅವರು ನಮ್ಗೆ ಇದ್ ಮಾಡ್ತಾರೆ, ಅವ್ರ ಡಿಸ್ಟ್ರಿಬ್ಯೂಟರ್ಗೆ ಇದ್ ಮಾಡ್ತಾರೆ. ಅದನ್ನ ಮೊದಲು ಸಪ್ಲೈ ಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರ್ತಾರೆ. ಇಂತ ಒಂದು ಉದ್ದೇಶದಲ್ಲಿ ಈಗ ಸಿಲಿಂಡರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಒಂದು ದೊಡ್ಡ ಒಂದು ಸಮಸ್ಯೆ. ಮುಂದಿನ ದಿವಸದಲ್ಲಿ ಮನೆಗೂ ಈ ಬಿಸಿ ತಟ್ಟಬಹುದು ಅಂತೇಳಿ ನಾವ್ ಅನ್ಕೊಂಡಿದೀವಿ. ಯಾಕಂದ್ರೆ ಈಗ ನಮ್ಗ್ ತಟ್ಟಿದೆ, ನಾಳೆ ಇನ್ನೊಂದು 4-5 ದಿವಸ, ಒಂದ್ ವಾರ ಬಿಟ್ರೆ ಮನೆ ಸಿಲಿಂಡರ್ಗೂ ಈ ರೀತಿಯಾದ ಒಂದು ಆಕಾರ ಬರುವಂತ ಒಂದು ಸೂಚನೆ ಇದೆ. ಥ್ಯಾಂಕ್ ಯು ಕೃಷ್ಣರಾಜ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಕರ್ನಾಟಕಕ್ಕೆ ತಟ್ತಾ ಇದೆ ಗಲ್ಫ್ ಯುದ್ಧದ ಎಫೆಕ್ಟ್. ಎಲ್ಲೆಲ್ಲೂ ಅಡುಗೆ ಸಿಲಿಂಡರ್ಗೆ ಇದೀಗ ಆತಂಕ ಶುರುವಾಗಿದೆ. ಗಮನಿಸ್ತಾ ಇದ್ವಿ ನಾವು ನಿನ್ನೆಯಿಂದಲೂ ಕೂಡ ಹೋಟೆಲ್ ಮಾಲೀಕರ ಸಂಘದ ಅವರು ಎಲ್ಲರೂ ಕೂಡ ಹೇಳ್ತಾ ಇದ್ರು ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತ ಹೇಳಿ. ಆದ್ರೆ ಇನ್ನು ಮುಂದೆ ಕೇವಲ ಕಮರ್ಷಿಯಲ್ ಸಿಲಿಂಡರ್ ಮಾತ್ರ ಅಲ್ಲ, ಅಡುಗೆ ಸಿಲಿಂಡರ್ಗೂ ಕೂಡ ಆತಂಕ. ಗೃಹ ಬಳಕೆಯ ಅಡುಗೆ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ. ತಕ್ಷಣ ಏನಾದ್ರೂ ಬುಕ್ಕಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಅಡುಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಈಗ ನಾವು ಆಗ್ಲೂ ಹೇಳಿದ್ವಿ, ಅನೇಕ ನಮ್ಮ ರಿಪೋರ್ಟರ್ಸ್ಗಳೆಲ್ಲ ಏಜೆನ್ಸಿಗಳಿಗೆ ಹೋದಂತಹ ಸಂದರ್ಭದಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದ್ ಕಡೆ ಕ್ಯೂ, ಮತ್ತೊಂದು ಕಡೆ ಸಾಫ್ಟ್ವೇರೇ ಅಲ್ಲಿ ವರ್ಕ್ ಆಗ್ತಾ ಇಲ್ಲ, ಯಾಕಂದ್ರೆ ಜಾಮ್ ಆಗ್ತಾ ಇದೆ ಅನ್ನುವ ವಿಚಾರವನ್ನ ಕೂಡ ಹೇಳ್ತಾ ಇದ್ರು. ಸೊ ಸ್ಲೋ ಆಗಿದೆ ಅಡುಗೆ ಸಿಲಿಂಡರ್ ಬುಕ್ಕಿಂಗ್. ಇಂಡಿಯನ್ ಆಗಿರ್ಬೋದು, HP ಆಗಿರ್ಬೋದು, ಏಜೆನ್ಸಿ ಗ್ಯಾಸ್ ಬುಕ್ಕಿಂಗ್ ಆಗ್ತಾ ಇಲ್ಲ, ಗ್ಯಾಸ್ ಸಿಗಲ್ಲ ಅಂತ ಹೇಳಿ ಜನ ಆತಂಕದಲ್ಲಿ ಒಮ್ಮೆಲೆ ಬುಕ್ಕಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೇನಾದ್ರೂ ಸಮಸ್ಯೆ ಆದ್ರೆ ನಮಗೆ ಗ್ಯಾಸ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅಂತ ಹೇಳಿ ಈಗಲೇ ಸ್ವಲ್ಪ ನಾವು ಅದನ್ನ ಸಂಗ್ರಹಣೆ ಮಾಡಿಟ್ಕೊಳ್ಳೋಣ ಅಂತ ಹೇಳಿ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ. ಒಮ್ಮೆಲೆ 70% ಗ್ಯಾಸ್ ಬುಕ್ಕಿಂಗ್ ನಲ್ಲಿ ಏರಿಕೆ ಆಗಿರೋದು. ಹಾಗಾಗಿಯೇ ಸರ್ವರ್ ಸ್ಲೋ ಆಗ್ತಾ ಇವೆ ಅಂತ ಹೇಳಿ ಗ್ಯಾಸ್ ಏಜೆನ್ಸಿ ಅವರು ಹೇಳ್ತಾ ಇದ್ದಾರೆ. ಇಂಡಿಯನ್, HP, ಭಾರತ್ ಎಲ್ಲಾ ಕಂಪನಿಗಳ ಸರ್ವರ್ ಕೂಡ ಡೌನ್ ಆಗಿದೆ.